ಸಾಧ್ಯ? ಬಹುಶಃ ಇದೇ ಕಾರಣ ಅನ್ಸುತ್ತೆ. ನಾವು ಬಂಧಿಸಿದ ಶಕ್ತಿ ತನ್ನ ಬಂಧನದಿಂದ ಬಿಡುಗಡೆ ಪಡ್ಕೊಂಡಿದೆ. ಅವತ್ತು ರಕ್ತಚಂದ್ರ ರಾತ್ರಿ ದಿನಾನೇ ಹೀಗಾಗಿದೆ. ಇಲ್ಲ ಇಲ್ಲ, ಹೀಗಾಗಬಾರ್ದು. ನಾವು ಬಂಧಿಸಿರೋ ಶಕ್ತಿಗೆ ಬಿಡುಗಡೆ ಸಿಕ್ಕಿದೆ ಅಂದ್ರೆ ಅಂಬಿಕಾ ಮತ್ತಷ್ಟು ಬಲಿಷ್ಠ ಆಗ್ತಿದ್ದಾಳೆ ಅಂತ ಅರ್ಥ. ಈ ದಾರಾನ ಮತ್ತೆ ಕಟ್ಟಬೇಕು. ಆದ್ರೆ ಗೊತ್ತು ನನಗೆ. ಈ ದಾರಾನ ವರ್ಷಕ್ಕೆ ಒಂದೇ ಸಲ, ಅದರಲ್ಲೂ ಒಂದು ನಿರ್ದಿಷ್ಟ ದಿನ ಮಾತ್ರ ಕಟ್ಟೋಕ್ಕಾಗೋದು. ಇಷ್ಟೆಲ್ಲ ಗೊತ್ತಿದ್ದು ತಪ್ಪ್ಯಾಕಾಯ್ತು? ಅಂಬಿಕಾ ಶಕ್ತಿ ಬಲಿಷ್ಠ ಆದಷ್ಟು ನಮಗೆ ಸಮಸ್ಯೆ ಅಲ್ವಾ? ಹಾಗಾಗಲ್ಲ. ಅವಳ ಶಕ್ತಿ ದುರ್ಬಲ ಆಗೋದಕ್ಕೆ ನಮ್ಮ ಹತ್ರ ಒಂದು ದಾರಿ ಇದೆ. ಅವಳಿಗೆ ಸಂಬಂಧಪಟ್ಟ ಲೌಕಿಕವಾದ ಎಲ್ಲ ವಸ್ತುಗಳನ್ನ ನಾಶ ಮಾಡೋದು. ಹೌದು, ಆದರೆ ಅದು ಅಷ್ಟು ಸುಲಭ ಅಲ್ಲ. ಅಂಬಿಕಾಗೆ ಸಂಬಂಧಪಟ್ಟ ವಸ್ತುಗಳಲ್ಲಿ ಅಂಬಿಕಾ ಇನ್ನೂ ಜೀವಿಸ್ತಾಳೆ ಅನ್ನೋ ಭಾವನೆಯಲ್ಲಿದ್ದಾರೆ ಮನೆಯವರೆಲ್ಲ. ಆದರೆ ಈ ದಾರ ಕಟ್ಟೋದಕ್ಕೆ ಮತ್ತೆ ಮುಹೂರ್ತ ಬರೋವರೆಗೂ ನಮ್ಮ ಹತ್ರ ಬೇರೆ ದಾರಿ ಇಲ್ಲ. ಅಂಬಿಕಾ ಶಕ್ತಿ ವೃದ್ಧಿ ಆಗೋದ್ರೊಳಗೆ ನಾವಿದನ್ನೆಲ್ಲ ಮಾಡಲೇಬೇಕು. ಸರಿ, ಮನೆಯಲ್ಲಿ ಅವಳಿಗೆ ಸಂಬಂಧಪಟ್ಟಿರುವಂಥ ಯಾವ ವಸ್ತುಗಳು ಇರಬಾರ್ದು. ಹಾಗೆ ಅದನ್ನೆಲ್ಲ ನಾಶ ಮಾಡಿಬಿಡಿ. ಅವಳು ಸಾಯೋಕ್ಕಿಂತ ಮೊದಲು ಎಲ್ಲಿ ವಾಸವಾಗಿದ್ಲೋ ಅಲ್ಲಿ ಅವಳಿಗೆ ಸಂಬಂಧಪಟ್ಟಿರುವಂಥ ಯಾವ ಕುರುಹುಗಳು ಇರಬಾರದು. ಅಪಾಯ ಹೆಚ್ಚಿರೋದು ಮನೆಯಲ್ಲೇನೆ. ಮುಂದೇನು ಮಾಡೋದು ಅಂತ ನಾನು ಯೋಚನೆ ಮಾಡ್ತೀನಿ. ನೀವು ಮಾರ್ಗದರ್ಶನ ಮಾಡಿ. ಸರಿ, ಆದಷ್ಟು ಬೇಗ ಆಗಲಿ. ಬಾಸು, ಕೇಳೇನಿಲ್ಲ ತಾನೆ? ಅಬ್ಬಾ ಬಚಾವಾದೆ. ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ನೀನು ನನ್ನ ಮೇಲೆ ಸುಮ್ಮನೆ ರೇಗಾಡೋಕ್ಕಿಂತ ಮುಂಚೆ, ನಿನ್ನ ಕೈಗೆ ಸಿಕ್ಬೇಕಿಂತ ನನ್ನ ಮೇಲೆ ಬೀಳ್ಸೋಕ್ಕಿಂತ ಮುಂಚೆ ನಾನು ಏನೋ ಹೇಳ್ತಾ ಇದ್ದೀನಿ. ಸ್ವಲ್ಪ ಸಮಾಧಿಯಿಂದ ಕೇಳಿಸ್ಕೊ. ಸ್ವಲ್ಪ ಅವಕಾಶ ಕೊಡು ಪ್ಲೀಸ್. ಬಾಸು ಮಾತಾಡಿ. ಅಲ್ಲ, ನಿಮಗೆ ಮಾತಾಡಬೇಡ ಅಂತ ಯಾರು ಹೇಳಿದ್ದು? ನೀವು ಹೇಳೋದು ನೋಡಿದ್ರೆ ನಾನು ನಿಮಗೆ ಮಾತಾಡೋಕ್ಕೆ ಬಿಡಲ್ಲ, ನಾನೊಬ್ಳೆ ವಟ 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 ಅಂತ ಮಾತಾಡ್ತಿರ್ತೀನಿ ಅಂತ ಹೇಳ್ತೀರಲ್ಲ. ಅಲ್ಲ, ನಮ್ಮೂರಲ್ಲಿ ನನ್ನನ್ನ ಏನಂತ ಕರೀತಾರೆ ಗೊತ್ತಾ? ದುರ್ಗಾ ಮಿತಭಾಷಿ. ಅಂದ್ರೆ ನಾನು ತುಂಬಾ ಕಮ್ಮಿ ಮಾತಾಡ್ತೀನಿ ಅಂತ. ಅಲ್ಲ, ನೀವ್ ಹೇಳೋದು ನೋಡಿದ್ರೆ ನಾನು ಒಳ್ಳೆ ಒಟ್ಕುಟೇಶ್ವರಿ ಆಡ್ದಂಗೆ ಆಡ್ತೀನಿ ಅಂತ ಹೇಳ್ತಿದ್ದೀರಲ್ಲ. ನೋಡಿ ಬಾಸು, ಮಾತಾಡ್ಬೇಕು ಅಂತ ಕರೆದಿರೋರು ನೀವು, ಮಾತಾಡ್ಬೇಕಾಗಿರೋದು ನೀವು. ಮತ್ತೆ ಇವಾಗ ನನ್ನ ಹತ್ರ ಅವಕಾಶ ಏನಕ್ಕೆ ಕೇಳ್ಬೇಕು ಹೇಳಿ? ಬಾಸು, ಅಂದ್ರೆ ನಾನು ಇಷ್ಟೊತ್ತು ಮಾತಾಡಿದ್ನ ನೀವು ಕೇಳಿಸ್ಕೊಂಡಿಲ್ವಾ? ನಾನೆಲ್ಲ ಕೇಳಿಸ್ಕೊಂಡೆ, ಎಲ್ಲ ಕೇಳಿಸ್ಕೊಂಡೆ. ಆ್ಯಕ್ಚುಲಿ ನಾನು ಇನ್ನು ಏನಕ್ಕೆ ಬರೋಕ್ಕೆ ಹೇಳಿದೆ ಅಂದರೆ, ನಿನಗೆ ನಾನು ಥ್ಯಾಂಕ್ಸ್ ಹೇಳಬೇಕಿತ್ತು. ಪೂಜೆ ಆದ ತಕ್ಷಣ ಹೇಳೋಣ ಅಂತ ಅಂದ್ಕೊಂಡೆ. ಎನಿವೆ, ನೀನು ಇವತ್ತು ನನಗೆ ಎಷ್ಟು ದೊಡ್ಡ ಉಪಕಾರ ಮಾಡಿದೆ ಅಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ದುರ್ಗಾ. ಅದು ನಿನಗೂ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ದುರ್ಗಾ. ಇವತ್ತು ನೀನು ಇದನ್ನ ಪೂಜೆಗೆ ಒಪ್ಪಿಸಿ, ಅವಳನ್ನ ರೆಡಿ ಮಾಡಿ, ಅವಳ ತಲೆ ವಾಚಿ, ಅವಳನ್ನ ನನ್ನ ಪಕ್ಕ ಕೂರೋದಕ್ಕೆ ಒಪ್ಪಿಸಿ. ಓ ಮೈ ಗಾಡ್. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಅದಕ್ಕೆಲ್ಲ ಧನ್ಯವಾದ ಯಾಕೆ ಹೇಳ್ತೀರಾ ಬಾಸು? ನಾನು ಅದನ್ನೆಲ್ಲ ಪುಟ್ ಮೇಡಮ್ಗೋಸ್ಕರ ಮಾಡಿದ್ದು. ಅವಳು ಕೇರ್ ಟೇಕರ್ ಆಗಿ ನಾನು ಅಷ್ಟು ಮಾಡೋಕ್ಕಾಗಲ್ವಾ? ಐನೋ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರೋದು. ಆ್ಯಕ್ಚುಲಿ ನಿನಗೆ ಹಿತ ಮೇಲೆ ಜೆನ್ಯೂನ್ ಆಗಿ ಕನ್ಸರ್ನ್ ಇದೆ, ಪ್ರೀತಿ ಇದೆ. ಅದಕ್ಕೆ ನೀನು ಅವಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು. ನಾನು ಕೂಡ ನಿನಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರೋದು. ಹಬ್ಬ, ಅಪರೂಪಕ್ಕೆ ಇಬ್ರು ಸಮಾಧಾನದಲ್ಲಿ ಮಾತಾಡ್ತಿದ್ದಾರೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಕತ್ತಿ ಚೂರಿ ಹಿಡ್ಕೊಂಡು ಯುದ್ಧನೇ ಶುರು ಮಾಡಿರೋರು. ಅದು ಸರಿ, ನಿನಗೆ ಹಿತಾಗಿ ಏನು ಬೇಕು, ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತೆಲ್ಲ ಹೇಗೆ ಗೊತ್ತು?
ಅದು ನಂಗೆ ದೇವಿಯವ್ರು ಹೇಳ್ಕೊಡ್ತಾರೆ. ಏನಕ್ಕೆ ಅದನ್ನು ತೆಗಿತಾ ಇದ್ದೀರಾ? ಹಾಕಿ ಅಲ್ಲಿ ವಾಪಸ್ಸು. ಯಾರು ನಿಮಗೆ ಇದನ್ನೆಲ್ಲ ಮುಟ್ಟಕ್ಕೆ ಹೇಳಿದ್ದು? ಶರತ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಐ ನೋ ನಿಮ್ಗೆ ಇದನ್ನೆಲ್ಲ ನೋಡೋಕ್ಕೆ ತುಂಬ ಕಷ್ಟ ಆಗತ್ತೆ ಅಂತ. ನೀವು ಅಂಬಿಕಾ ವಸ್ತುಗಳನ್ನ ಎಷ್ಟು ಪ್ರೀತಿಸ್ತೀರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಏನು ಮಾಡೋದು, ಅಂಬಿಕಾ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವಳಿಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನೆಲ್ಲ ಮನೆಯಿಂದ ಆಚೆ ಹಾಕಬೇಕು ಅಂತ ಪೂಜಾರಿಗಳು ಹೇಳಿದ್ದಾರೆ. ಎಷ್ಟು ಸುಳ್ಳು ಹೇಳ್ತೀಯ ಮಾಯಾ? ನಿನಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ? ಮೊದಲು ನಿನ್ನ ನಾಟಕ ನಿಲ್ಸು. ಪೂಜಾರಿ ಹೇಳಿ ಯಾರೇ ಹೇಳಿರಲಿ, ಅಂಬಿಕಾ ವಸ್ತುಗಳು ಈ ಮನೇಲಿ ಇರಬೇಕು ಅಷ್ಟೇ. ಅಲ್ಲ ಶರತ್, ಸ್ಟಾಪ್ ಇಟ್ ಮಾಯಾ. ನಿನಗೆ ಗೊತ್ತು ತಾನೆ ನನ್ನ ಅಂಬಿಕಾ ಮಧ್ಯೆ ಯಾರು ಮಧ್ಯ ಬರೋದು ನನಗೆ ಇಷ್ಟ ಇಲ್ಲ ಅಂತ. ಅಂಡ್ ಯು ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿತ್ತೋ ಅಲ್ಲೇ ಇಡಿ. ಈ ಮನೆಯಿಂದ ಆಚೆ ಒಂದೇ ಒಂದು ಫೋಟೋನು ಹೋಗ್ಬಾರ್ದು, ಗೊತ್ತಾಯ್ತಾ? ಇಟ್ಟು ಓಡ್ತಾ ಇರಿ. ಒನ್ ಮೋರ್ ಥಿಂಗ್ ಮಾಯಾ, ನಿನಗೆ ನಾನು ಸ್ಥಾನ ಕೊಟ್ಟಿದ್ದೀನಿ, ನೀನು ಅದ್ರ ಲಿಮಿಟ್ ಮೀರಬಾರ್ದು. ಅಂಬಿಕಾ ವಸ್ತುಗಳು ಯಾವುದು ಈ ಮನೆಯಿಂದ ಆಚೆ ಹೋಗಲ್ಲ. ಡು ಯು ಗೆಟ್ ದಟ್? ಯಸ್ ಶರತ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಶರತ್ ಹೀಗೆ ಮಾಯಾ ಮೇಲೆ ರೇಗಾಡೋದನ್ನ ಕೇಳ್ತಾ ಇದ್ರೆ ನನಗೆ ಒಂಥರ ಸಮಾಧಾನ ಅನ್ನಿಸ್ತಿದೆ. ಇವಳನ್ನ ಅಂಕೆಯಲ್ಲಿ ಇಡಬೇಕು ಅಂದರೆ ಶರತ್ ಅವಾಗ ಕೋಪ ಮಾಡ್ಕೋತಾ ಇರಬೇಕು.